ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡೆ ಈಗ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಹಾಗಾದ್ರೆ ರಾಜ್ಯಪಾಲರು ಇವತ್ತು ಅಧಿವೇಶನಕ್ಕೆ ಬರ್ತಾರಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ರಾಜ್ಯಪಾಲರು 11 ಪ್ಯಾರ ಕೈ ಬಿಡಲು ಹೇಳಿದ್ರು. ಬೆಂಗಳೂರಿನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಶಬ್ದಗಳ ತಿದ್ದುಪಡಿ ಅಷ್ಟೇ ಬದಲಾವಣೆ ಮಾಡ್ತೇವೆ, ಆದ್ರೆ ಎಲ್ಲವನ್ನು ಬದಲಾವಣೆ ಮಾಡಲು ಸಾಧ್ಯವಲ್ಲ. ರಾಜ್ಯದ ಹಿತ ಕಾಪಾಡುವ ಅಂಶ ಬಿಡುವ ಪ್ರಶ್ನೆಯೇ ಇಲ್ಲ. ಸಿಎಂ ಸಿದ್ದರಾಮಯ್ಯ ಜೊತೆ ಮಾತುಕತೆ ಮಾಡಿದ್ದೇವೆ ಅಂತ ಸಿಎಂ ಭೇಟಿ ಬಳಿಕ ಎಚ್.ಕೆ. ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯಪಾಲರು 11 ಪ್ಯಾರ ಕೈ ಬಿಡಲು ಹೇಳಿದ್ರು ಅಂತ ಹೇಳ್ಬಿಟ್ಟು ಸಚಿವರು ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಶಬ್ದಗಳ ತಿದ್ದುಪಡಿ ಅಷ್ಟೇ ಬದಲಾವಣೆ ಮಾಡ್ತೇವೆ, ಆದ್ರೆ ಎಲ್ಲವನ್ನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ರಾಜ್ಯದ ಹಿತ ಕಾಪಾಡುವ ಅಂಶಗಳನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಎಚ್.ಕೆ. ಪಾಟೀಲ್. ಸಿಎಂ ಜೊತೆ ನಾವು ಈಗಾಗಲೇ ಮಾತುಕತೆ ಮಾಡಿದ್ದೇವೆ. ಸಿಎಂ ಭೇಟಿ ಬಳಿಕ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಎಚ್.ಕೆ. ಪಾಟೀಲ್. 6.1 ಅನುಚ್ಛೇದದಲ್ಲಿ 1761 ಅನುಚ್ಛೇದ ಏನಿದೆ ಅದರಲ್ಲಿ ಸ್ಪಷ್ಟವಾಗಿದೆ, ಸರ್ಕಾರ ಈ ಒಂದು ಭಾಷಣವನ್ನು ಸಿದ್ಧಪಡಿಸ್ತದೆ, ರಾಜ್ಯಪಾಲರ ಮುಖಾಂತರ ಸಂದೇಶವನ್ನು ದೇಶಕ್ಕೆ, ರಾಜ್ಯಕ್ಕೆ, ಜನರಿಗೆ ಮುಟ್ಟಿಸುವ ಪ್ರಯತ್ನ ಮಾಡ್ತದೆ. ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಸರ್ಕಾರಕ್ಕೆ. ಆ ಹಕ್ಕು ಮೊಟಕುಗೊಳಿಸೋದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಅವರು ಏನು ಕೆಲವು ರಿಸರ್ವೇಷನ್ಸ್ ಶಬ್ದ ಪಬ್ದದ ಬಗ್ಗೆ ಅವರು ನಮ್ಮ ಜೊತೆಗೆ ಚರ್ಚೆ ಮಾಡ್ತಿದ್ರು, ಅವನ್ನ ತಿದ್ದುಪಡಿ ಮಾಡ್ತಕ್ಕಂಥದ್ದನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದೇವೆ. ಆದರೆ ಅವರು ಯಾವನ್ನ ಬಿಡಬೇಕು ಅಂತಾರೆ, ಯಾವುದು ರಾಜ್ಯದ ಹಿತ ಕಾಪಾಡೋದಕ್ಕಾಗಿ ನಾವು ಅವು ಇರಬೇಕು ಅಂತೀವಿ, ಅದು ಕ್ಯಾಬಿನೆಟ್ ನಿರ್ಣಯ. ನಾವು ಸಾಯಂಕಾಲ ಹೋದಾಗ ಮಾನ್ಯ ರಾಜ್ಯಪಾಲರ ಜೊತೆಗೆ ಚರ್ಚೆ ಮಾಡಿದಾಗ ಅವರು ಈ ಅಂಶಗಳನ್ನ ಬಿಡೋದ್ರ ಬಗ್ಗೆ ಹೇಳಿದರು. ಅಂತಿಮವಾಗಿ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ, ಆದರೆ ನಮ್ಮ ಸರ್ಕಾರದ ಒಪ್ಪಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಸೂಚ್ಯವಾಗಿ ಹೇಳಿದ್ವಿ. ಮುಖ್ಯಮಂತ್ರಿ ಹತ್ರ ಬಂದು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಕ್ಯಾಬಿನೆಟ್ ನಿರ್ಣಯ ಇದೆ, ಏನು ರಾಜ್ಯ ಸರ್ಕಾರ ಬಡವರ ಸಲುವಾಗಿ, ಕಾರ್ಮಿಕರ ಸಲುವಾಗಿ, ನಮ್ಮ ರಾಜ್ಯದ ಆದಾಯದ ಸಲುವಾಗಿ ಧ್ವನಿ ಎತ್ತಬೇಕು ಅನ್ನುವಂಥ ನಿರ್ಣಯ ಮಾಡಿದ್ದೇವೆ. ಸರ್ಕಾರ ವರ್ಸಸ್ ರಾಜ್ಯಪಾಲರು ಅಂತ ಆಗಿತ್ತು, ಆದ್ರೆ ಇದೀಗ ಅಧಿವೇಶನಕ್ಕೆ ರಾಜ್ಯಪಾಲರು ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ರಾಜ್ಯಪಾಲರು. ಗೆಹ್ಲೋಟ್ ಅವರು ರಾಜ್ಯಪಾಲರನ್ನು ಸ್ವಾಗತಿಸಿದ್ದಾರೆ. ಸ್ಪೀಕರ್ ಯುಟಿ ಖಾದರ್, ಸಿಎಂ ಸಿದ್ದರಾಮಯ್ಯ, ಸಚಿವ ಎಚ್.ಕೆ. ಪಾಟೀಲ್, ಸಿಎಸ್ ಶಾಲಿನಿ ಅವರು ಸ್ವಾಗತಿಸಿದ್ದಾರೆ. ತೀವ್ರ ಸ್ವರೂಪ ಪಡೆದುಕೊಂಡಿತ್ತು ಗವರ್ನರ್ ವರ್ಸಸ್ ಸರ್ಕಾರದ ಸಮರ. ಇಂದಿನಿಂದ ವಿಶೇಷ ಅಧಿವೇಶನ ಶುರುವಾಗ್ತಾ ಇದೆ. ಗವರ್ನರ್ ಅವರು ಅಧಿವೇಶನಕ್ಕೆ ಬರ್ತಾರಾ ಇಲ್ಲ ಅಂತ ಪ್ರಶ್ನೆ ಮೂಡ್ತಾ ಇತ್ತು, ಆದರೆ ಇದೀಗ ಅಧಿವೇಶನಕ್ಕೆ ಆಗಮಿಸಿದ್ದಾರೆ. ಗೆಹ್ಲೋಟ್ ಅವರು ಅವರನ್ನು ಬರಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಎಚ್.ಕೆ. ಪಾಟೀಲ್ ಹಾಗೆ ಸಿಎಸ್ ಶಾಲಿನಿ ಅವರು ಅಧಿವೇಶನಕ್ಕೆ ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ರಾಜ್ಯಪಾಲರು ವಿಶೇಷ ಅಧಿವೇಶನಕ್ಕೆ ಆಗಮಿಸ್ತಾ ಇದ್ದಾರೆ. ನಿನ್ನೆ ಸಂಜೆಯಿಂದ ಒಂದಷ್ಟು ಬಹಳ ಗೊಂದಲಗಳಿತ್ತು. ರಾಜ್ಯಪಾಲರು ವಿಶೇಷ ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ, ಯಾಕಂದರೆ ಅವರು 11 ಪ್ಯಾರಗಳನ್ನು ಕೈ ಬಿಡಲು ಸೂಚನೆ ನೀಡಿದರು. ಆದರೆ ಸರ್ಕಾರ ಯಾವುದೇ ಬದಲಾವಣೆ ಮಾಡಲ್ಲ, ಪದ ಬಳಕೆ ಬದಲಾವಣೆ ಮಾಡ್ತೀವಿ, ಆದರೆ ಯಾವುದೇ ಬದಲಾವಣೆ ಮಾಡಲ್ಲ ಅಂತ ಹೇಳಿದರು. ಆದರೆ ಇದೀಗ ರಾಜ್ಯಪಾಲರು
ವಿಶೇಷ ಅಧಿವೇಶನಕ್ಕೆ ಆಗಮಿಸ್ತಾ ಇದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಅವರನ್ನು ಸಿಎಂ ಸಿದ್ದರಾಮಯ್ಯ ಇರಬಹುದು, ಎಚ್.ಕೆ. ಪಾಟೀಲ್ ಇರಬಹುದು, ಹಾಗೆ ಸಿ.ಎಸ್. ಶಾಲಿನಿ ಅವರು ಬಹಳ ಸ್ವಾಗತ ಮಾಡಿಕೊಂಡಿದ್ದಾರೆ. ಇದೀಗ ರಾಜ್ಯಪಾಲ ಅವರು ವಿಶೇಷ ಅಧಿವೇಶನಕ್ಕೆ ಆಗಮಿಸಿದ್ದಾರೆ. ಹಾಗೆ ಅಧಿವೇಶನದಲ್ಲಿ ರಾಜ್ಯಪಾಲ ಅವರು ಮಾತನಾಡ್ತಾ ಇದ್ದಾರೆ. ಏನಂತ ಮಾತನಾಡ್ತಾ ಇದ್ದಾರೆ ಬನ್ನಿ ನೋಡೋಣ. कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। तक पूछते रहोगे। ರಾಜ್ಯಪಾಲರು ಅಧಿವೇಶನಕ್ಕೆ ಆಗಮಿಸಿದ್ರು, ಆದರೆ ಭಾಷಣ ಓದದೆ ಅವರು ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರನ್ನು ಒಂದಷ್ಟು ಜನರು ಅಡ್ಡಗಟ್ಟಕ್ಕೆ ಎಲ್ಲಾ ಪ್ರಯತ್ನ ಪಟ್ಟರು, ಆದರೆ ಭಾಷಣ ಓದದೆ ಗವರ್ನರ್ ಅವರು ಹಾಗೆ ತೆರಳಿದ್ದಾರೆ. ಹಾಗೆ ಗವರ್ನರ್ ಅವರ ಈ ನಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬಹಳ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಪಾಲರು ನಿರ್ಗಮನದ ವೇಳೆ ಕಾಂಗ್ರೆಸ್ ಸದಸ್ಯರು ಘೋಷಣೆ ಕೂಡ ಕೂಗಿದ್ದಾರೆ. ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ ಕಾಂಗ್ರೆಸ್ ಸದಸ್ಯರು. ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ನಾಯಕರು ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ.